जो जो लाली जो 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 लाली जो जो ಜೋ ಜೋ ಲಾಲಿ ನಾ ಹಾಡುವೆ ಕಂದ ನಿನ್ನ ಮುದ್ದಾಡುವೆ ಹೂವಂತ ಮನಸ್ಸು ತಾ ಮೂಡಿ ಬರಲು ನಗುವ ಅಳುವ ಇನ್ನೆಲ್ಲಿಂದು ಜೋ ಜೋ ಲಾಲಿ ನಾ ಹಾಡುವೆ ಕಂದ ನಿನ್ನ ಮುದ್ದಾಡುವೆ. ಆರ್ಡ್ರ್ ಹೆಂಗೆ ಬಂದಪ್ಪ ಅಂದ್ರೆ ಚಂದೂಕರ್ ಅವರು ನಾರಾಯಣ ಕಲಾಲ್ ಅವರು ರಿಲೇಷನ್ ಸರ್ ನಮ್ಮ ಊರಿಂದ ಅವ್ರ ಥ್ರೂ ನಮಗೆ ಇದೊಂದು ಆರ್ಡ್ರ್ ಬಂದ ಒಂದು 3 ತಿಂಗಳು ಆರ್ಡ್ರ್ ಇದನ್ನು ಮಾಡಿದ್ವಿ ಸರ್. ಎಕ್ಸ್ಪೆಕ್ಟೇಷನ್ ಮಾಡಿ ಇದು ಕೆಲಸ ಮಾಡುತ್ತಾನ ಅಂದ್ರೆ ಒಂದು 3 ತಿಂಗಳು ಟೈಮ್ ತೊಗೊಂತ್ರಿ. ಇದ್ರ ಮೇಲೆ ಕೃಷ್ಣಾವತಾರದ ಸನ್ನಿವೇಶಗಳು, ದಶಾವತಾರದ ಸನ್ನಿವೇಶಗಳು, ದೇವರ ಚಿತ್ರಗಳನ್ನು ಒಟ್ಟು ಸಾಕ್ಷೀಕರಿಸ್ತೇವೆ ಸರ್. ಇದ್ರ ಮೇಲೆ ಅಂದ್ರೆ ಮಗು ದೇವರ ಸಾನ್ನಿಧ್ಯದೊಳಗೆ ಆಡಲಿ ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತೇವೆ ಸರ್. ಇದು ಕಮರ್ಷಿಯಲ್ ಆಗಿ ಅಲ್ಲ, ಮತ್ತೊಂದಾಗಿಲ್ಲ, ಇದು ಸೇವಾ ಮನೋಭಾವನೆಯಿಂದ ಈ ಉದ್ಯೋಗವನ್ನು ಮಾಡ್ತಾ ಇದ್ದೇವೆ ಸರ್. ಜೋ ಜೋ ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿ ದಾಡಿ ಶರಣಿ ನಾಗಮ್ಮನ ಮಗನ ಮುದ್ದಾಡಿ ಹಿಂಗ ಜೋ ಎಂದು ಪಾಡಿರಿ ಚೆನ್ನ ಬಸವನ ಕೊಂಡಾಡಿ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಶರಣ ಕಕ್ಕೈನವರ ವರ ಪ್ರಸಾದನ್ನು 2 ವರ್ಷಗಳ ಕಾಯ್ದುಕೊಂಡಿಯನು ಪ್ರಸಾದ ಕಾಣುತ್ತ ಹರುಷ ತಾಳಿದನು ಹಿಂಗ ವರದಿಂದ ಕೈಕೊಂಡ ಬಂದ ಬಸವಣ್ಣನು ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಮಿಕ್ಕಾದ ಪ್ರಸಾದ ಬಸವಣ್ಣ ತಂದು ಅಕ್ಕನಾಗಾಯಿಗೆ ಕೊಟ್ಟಾನು ಬಂದು ಪ್ರಸಾದ ಕಾಣುತ್ತ ಹರ್ಷ ಶಿವ ಶಿವನೆಂದು ನಮ್ಮ ಮುಕ್ಕಣ್ಣ ಗತಿಯೆಂದು ಸಲ್ಲಿಸಿದಳೆಂದು ಜೋ 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 ಕಲಾಲ್ ಅವರು ನಾವು ಭಾಳ ಆತ್ಮೀಯದಿಂದ ನಡ್ಕೊಂಡು ಅತಿ ರಿಲೇಷನ್ ಅವರು. ಕಲ್ಗಟ್ಟಿಗೆಲ್ಲ ನಾ ಇದ್ದಾಗ ಅವ್ರು ನಾಣಕಲವರು ನನಗೆ ಫೋನ್ ಮಾಡಿದ್ರು, ಇಲ್ಲ ಮತ್ತು ಇಲ್ಲಿ ತೊಟ್ಲ ಮಾಡೋರು ಫೇಮಸ್ ಅಂತಲ್ಲ, ಮತ್ತು ಯಾರು ಅದಾರ ಇಲ್ಲಿ? ಇಲ್ಲ ಸರ್, ನಮ್ಮ ಸಾವ್ಕಾರ ಅವ್ರು ಅದಾರ ರೀ, ಮತ್ತು ಶ್ರೀಧರ್ ಅಂತೇಳಿ ಅವ್ರ ಅಪ್ಪ ಅವರೆಲ್ಲ ಅದಾರೆ. ಈಗ ನಾವು ಅವ್ರ ಕಡೆ 50 ವರ್ಷದಿಂದ ಅತಿ ಆತ್ಮೀಯವಾಗಿ ಗಣಪತಿ ಇಂಥವೆಲ್ಲ ಪ್ರೋಗ್ರಾಮ್ ಅವ್ರ ಕಡೆ ಗಣಪತಿ ಹೋಗ್ತೀವಿ, ಮತ್ತು ಅಲ್ಲೇ ಮಾಡಿಸೋನು ಅಂತಂಥೇಳಿ ನಾನು ನಮ್ಮ ನಾಣಕಲಾಲ್ ಅವ್ರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಇವತ್ತು ಆರ್ಡ್ರ್ ಕೊಡಿಸಿದೆ. ಮತ್ತು ಇವರು ಭಾಳ ಅಂದ್ರೆ ಭಾಳ ಚೆಂದಾಗಿ ಮಾಡಿ ಒಳ್ಳೆ ಒಂದು ಹೆಸರು ಮಾಡಿದ್ದಾರೆ. ಈಗ ಅಲ್ಲ ಒಂದು ಸುಮಾರು 100-150 ವರ್ಷದಿಂದ ಕಲ್ಗಟ್ಟಿಗೆ ತೊಟ್ಲ ಅನ್ನೋದು ಒಂದು ದೊಡ್ಡ ಫೇಮಸ್ ಅಂಥೇಳಿ ಹೇಳಕ್ಕೆ ಬಯಸ್ತೀನಿ ಸರ್. ಅಂಬರೀಷ್ ಅವರ ಕೊನೆ ಆಸೆ ಎಸ್ ದಂಪತಿಗೆ ತೊಟ್ಲ ಮಾಡಿಸ್ಕೊಡೋದು ಅಂತ ನನ್ನ ಮುಂದೆ ಹೇಳಿದರು. ಇದನ್ನು ಯಾರ ಮುಂದೆ ಹೇಳಬಾರ್ದಂತೆ. ಬೆನೆ ಅಲ್ಲಿ ಧಾರವಾಡದಲ್ಲಿ ತೊಟ್ಲ ಮಾಡ್ತಾರಂತಲ್ಲೋ ಅವ್ರ ಸ್ಟೈಲ್ದಲ್ಲಿ ಹೇಳ್ತೀನಿ. ಧಾರವಾಡದಲ್ಲಿ ಅದು ತೊಟ್ಲ ಮಾಡ್ತಾರಂತ, ಏನಣ್ಣ ತೊಟ್ಲ ಅಂದೆ ನಾನು. ನನ್ನ ಮಗನೇ ತೊಟ್ಲ ಮಾಡ್ತಾರಂತಲ್ಲಿ ಅದನ್ನು ಯಶ್ ದಂಪತಿಗೆ ಒಂದು ಕೊಡಬೇಕಾಗಿದೆ ಅಂತಂದರು. ನಾನು ಅವಾಗ ನಮ್ಮ ಊರಿನಲ್ಲಿ ಬೈಲಹೊಂಗಲ ತಾಲೂಕು ಸಂಪಗಾಂವದಲ್ಲಿ ಇದ್ದೆ. ನಮ್ಮೂರು ಸಂಪಗಾಂವ್, ಅಲ್ಲಿಂದ ಕಲಘಟಗಿಗೆ ಬಂದು ಈ ತೊಟ್ಲ ಮಾಡ್ಸೋಕ್ಕೆ ಅವ್ರು ಹೇಳಿದಂಗೆ ಮಾಡಿಸಿ ಇವತ್ತು ಕಿತ್ತೂರಿನ ಕಲ್ಮಠದ ರಾಜಗುರು ಸಂಸ್ಥಾನದಿಂದ ಅಂಬರೀಷ್ ದಂಪತಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅವರ ಮಗುವಿನ ತೊಟ್ಲು ನಮ್ಮೂರಿಂದ ಹೋಗುತ್ತಂದ್ರೆ ನಮಗೆ ಗ್ರೇಟೇ. ನಮಗದು ಭಾಳ ಸಂತೋಷ ಆಗಿದೆ. ನಾವು ಮುಂಚೆನೇ ಹೇಳಿದ್ರೆ ನಾವು ಭಾಳ ತಯಾರಿ ಒಳಗೆ ಬರ್ತಿದ್ವಿ, ಅಂದರೂ ಇದು ತಯಾರಿನೂ ಇದು ಜೋರೇ ಆಗಿದೆ.
ಮತ್ತು ಮಗು ಚೆನ್ನಾಗಿ ನಮ್ಮ ತೊಟ್ಲದಲ್ಲಿ ಆಡಬೇಕು, ನಮ್ಮ ಕಿತ್ತೂರು ಚೆನ್ನಮ್ಮನ ನಾಡಿನಿಂದ ಹೋಗ್ತಾ ಇದೆ ಅಂತ ನಮ್ಗೆ ಭಾಳ ಸಂತೋಷ. ಇಷ್ಟ. ಕಿತ್ತೂರಿಗೆ ತೊಟ್ಲು ಬಂದಿದ್ದು ನಮ್ಗೆ ಭಾಳ ಖುಷಿ ಐತಿ. ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ಲಿಂತ ಹೆಂಗೆ ನಾವು ಆಸೆ ಪಡ್ತೇವೆ ಹಂಗೆ ಚೆನ್ನಮ್ಮ ಆಗಿ ಬರ್ಲಿಕ್ಕೆ ಅಂತ ಹೇಳಿ ನಾವು ಆಸೆ ಪಡ್ತೇವೆ. ರಾಧಿಕಾ ಮತ್ತು ಯಶ್ ಅವರ ಮಗುವಿನ ತೊಟ್ಟಿಲ ಕಾರ್ಯಕ್ರಮ ಇದೆ. ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕಿತ್ತೂರು ನಾಡಿಗೆ ಬಂದು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾವತ್ತಾದರೂ ಒಂದಿನ ಯಶ್ಕಾನ ಕರ್ಕೊಂಡು ಈ ಮಟ್ಟಕ್ಕೆ ಬಂದು ಆಶೀರ್ವಾದ ತೊಗೊಂಡು ನಮಗೂ ಸ್ವಲ್ಪ ತೋರಿಸಿ ಹೋಗ್ಬೇಕಂತ ಕೇಳ್ಕೊತಾ ಇದೆ. ತವ್ರ ಮನೆಯಿಂದ ತೊಟ್ಲ ಕೊಡೋದಂದ್ರೆ ಎಲ್ಲರಿಗೂ ಸಂತೋಷನೇ ರೀ. ಮಕ್ಕಳಿಗೆ ಕೊಡಬೇಕಾದ್ರೆ ಆದ್ರೆ ನಾವೆಲ್ಲರೂ ಸಂತೋಷದಿಂದ ಆ ಮಗುವಿಗೆ ನಾವು ತೊಟ್ಲ ಕೊಡಾಕ್ತಾ ತವ್ರ ಮನೆಯವರಾಗಿ ನಾವೆಲ್ಲರೂ ಕೊಡಕ್ಕೆ ಸಿದ್ಧಾಗಿದೆ. ರಾಧಿಕಾನ ಕಡೆಯವ್ರು ನಾವು. ತವ್ರ ಮನೆಯವರು. ನಮ್ಮ ಮನೆ ಮಗಳು. ನಮಗಂತೂ ತುಂಬಾ ಖುಷಿಯಾಗಿದೆ. ರಾಧಿಕಾ ಮತ್ತು ಯಶ್ ಅವರಿಬ್ಬರು ನಮ್ಮ ಫೇವ್ರೇಟ್ ಆ್ಯಕ್ಟ್ರು. ಅವ್ರದ್ದು ಮಗುವಿನ ತೊಟ್ಲದ್ದು ನಾವು ಪೂಜೆ ಮಾಡಿ ಕಳಿಸಿದ್ದು ನಮಗಂತೂ ಸಿಕ್ಕಾಪಟ್ಟಿ ಖುಷಿಯಾಗಿದೆ. ಈ ಕೊನೆಯದಾಗಿರೋದು ನಮ್ಗೆ ಆ ಮಗುವಿನ ಮುಖ ನೋಡಬೇಕು, ಅವ್ರನ್ನ ಮುದ್ದಾಡಬೇಕು ಅನ್ನೋದು ನಮಗೆ ಭಾಳ ಆಸೆ ಇದೆ. ಆದಷ್ಟು ಬೇಗ ಬಂದು ಮಗುವಿನ ನಮಗೆಲ್ಲರಿಗೂ ತೋರಿಸಿ ಸ್ವಲ್ಪ ನಮಗೆ ಮುದ್ದಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊತೆ. ತೊಟ್ಟಿಲು ಅನ್ನೋದು ನಮ್ಮ ಜಾನಪದದ ಸಂಕೇತ, ನಮ್ಮ ಸಂಪ್ರದಾಯದ ಸಂಕೇತ, ನಮ್ಮ ಸಾಂಸ್ಕೃತಿಕ ಪರಂಪರೆ ಸಂಕೇತ. ಇಂಥ ಒಂದು ತೊಟ್ಟಿಲನ್ನು ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ನಾಡಿನಿಂದ ಕೆಂಪೇಗೌಡ ನಾಡಿಗೆ ಹೋಗ್ತಾ ಇರೋದು ಭಾಳ ಸಂತೋಷ ಸಂಗತಿ. ಇನ್ನೂ ವಿಶೇಷವಾಗಿರತಕ್ಕದ್ದು ಏನಂತಂದ್ರೆ ಸಂಪಗಾಮಿಲಿರ್ತಕ್ಕಂಥ ಶ್ರೀಯುತ ನಾರಾಯಣಕರ್ ಅವರು ಈ ತೊಟ್ಟಿಲ ಬಗ್ಗೆ ಭಾಳ ಕಾಳಜಿ ವಹಿಸಿ ಕೆಲಸವನ್ನು ಮಾಡಿದರು. ಸಂಪಗಾಮಿ ಅನ್ನೋದು ಕಿತ್ತೂರಿನ ಮೊದಲನೇ ರಾಜಧಾನಿ. ನಂತರ ಕಿತ್ತ ಊರು ಕಿತ್ತೂರು, ಸಂಪಗಾಮಿಯಿಂದ ಕಿತ್ತೂರಿಗೆ ಕಿತ್ತೊಂಬಂತಲ್ಲ, ಅವು ಎರಡನೇ ರಾಜಧಾನಿ ಏನಿದೆ ಅಲ್ಲ ಅದು ಕಿತ್ತೂರಾಯಿತು. ಮೊದಲನೇ ರಾಜಧಾನಿ ಸಂಪಗಾಮಿನ ಇತ್ತು ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಅಂತಹ ಒಂದು ಸಂಪಗಾಮಿಯಿಂದ ಇವತ್ತು ಬೆಂಗಳೂರು ಕಡೆಗೆ ಯಶ್ ದಂಪತಿಗಳಿಗೆ ತೊಟ್ಲು ಹೋಗ್ತಾ ಇದೆ. ಇದು ಭಾಳ ಸಂತೋಷ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ತೊಟ್ಟಿಲು ಅನ್ನೋದು ಒಂದು ತಾಯಿ ಮತ್ತು ಮಗಳ ಕರುಳಿನ ಸಂಬಂಧ. ಜಾನಪದ ಸಾಹಿತ್ಯದಲ್ಲಿ ತೊಟ್ಟಿಲು ಬಿಟ್ಟು ಜಾನಪದ ಸಾಹಿತ್ಯನೇ ಇಲ್ಲ. ಅದೇ ರೀತಿ ಶಿಷ್ಟ ಸಾಹಿತ್ಯದಲ್ಲಿಯೂ ಕೂಡ ತೊಟ್ಟಿಲು ಬಿಟ್ಟು ಇಲ್ಲೇ ಇಲ್ಲ. ತೊಟ್ಟಿಲು ಅನ್ನೋದು ಬಹುಶಃ ಮಾನವನ ಸಂಸ್ಕೃತಿ ಬಂದಾಗಿಲಿಂದಲೂ ತೊಟ್ಟಿಲ ನಮಗೆ ಒಂದು ರೀತಿ ರಕ್ತ ಚರ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಪರಂಪರೆ ತೊಟ್ಟಿಲಕ್ಕಿದೆ ಅಂತ ಹೇಳಿದ್ರೆ ಭಾಳ ಅತಿಶಯೋಕ್ತಿ ಇಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತ ನಾನು ಇತ್ತೀಚೆಗೆ ಒಂದು ಶಿರಸಂಗಿ ಲಿಂಗರಾಜರದ ಒಂದು ಕಾದಂಬರಿ ಬರೀತಾ ಇದ್ದೆ. ಸ್ವತಃ ಶಿರಸಂಗಿ ಲಿಂಗರಾಜರು ಕೂಸಿದಾಗ ಏನು ಆಡಿಸಿದ್ರಲ್ಲ ತೊಟ್ಲು, ಆ ತೊಟ್ಲು ಭಾಳ ಆಕರ್ಷಣೆ ಆಯ್ತು ನನಗೆ. ಒಣಸಿಗ್ಲಿ ಹೋದಾಗ ಆ ತೊಟ್ಟಲು ಫೋಟೋ ತೊಗೊಂಡ್ರಿ ಅದನ್ನು ಈ ಕಾದಂಬರಿ ಹಾಕ್ಕೊಂಡ್ರಿ ಅದನ್ನು. ಅದ್ರ ತೊಟ್ಲ ಅಂತಂದ್ರೆ ನಮ್ಮದು ಒಂದು ಮನುಷ್ಯನ ಕರುಳಿನ ಸಂಬಂಧ ಅಂತ ಹೇಳಿದ್ರೆ ರೆಡ್ಡಿ ಅಲ್ಲ. ಆ ನಮ್ಮ ಸಂಸ್ಕೃತಿ, ಮಾನವ ಸಂಸ್ಕೃತಿ ಯಾವಾಗಿಂದ ಆರಂಭ ಆಗೈತಲ್ಲ, ಆದಿಮಾನವದಿಂದ ಇರ್ಬೋದು. ತೊಟ್ಲಲ್ಲಿ ಪ್ರಕಾರಗಳು ಬೇರೆ ಬೇರೆ ಇರ್ಬೋದು. ಇವತ್ತಿಗೆ ವೈಜ್ಞಾನಿಕವಾಗಿರ್ತಕ್ಕಂಥ ತೊಟ್ಲ ಬೇರೆ ಇರ್ಬೋದು. ಮೊದಲು ಆದಿಮಾನವದ ತೊಟ್ಲ ಬೇರೆ ಇರ್ಬೋದು, ನಡುವಿನ ಕಾಲದಲ್ಲಿ ತೊಟ್ಲ ಬೇರೆ ಇರ್ಬೋದು. ಆ ತೊಟ್ಲ ಅಂತಕ್ಕಂಥ ಪದ ಏನಿದೆಯಲ್ಲ ಅದು ನಮ್ಮ ಒಂದು ಸಂಸ್ಕೃತಿ ಸಂಕೇತ ಅಂತ ಹೇಳೋದು. ಎಲ್ಲ ಸಂತೋಷ ಆಗ್ತಾಯಿದೆ. ನಮಗಷ್ಟೇ ಅಲ್ಲ, ಈ ನಾಡಿಗೆ ಒಂದು ಸಂತೋಷ ತರುವಂಥ ವಿಷಯ. ಅದಕ್ಕೆ ನಾವೆಲ್ಲ ಇಲ್ಲಿ ಕಾರ್ಯಕ್ರಮ ನಡೆದಿದ್ದು ಹೆಮ್ಮೆ ಪಡುವಂಥ ವಿಷಯ ಅಂತೇಳಿ ನನ್ನ ಅಭಿಪ್ರಾಯ. ಪರಂಪರೆನೇ ಹೋಗಿಬಿಟ್ಟಿದೆ ಈಗ. ತೊಟ್ಟಲು ಮತ್ತು ನಮ್ಮ ಹಿಂದಿನ ಸಂಸ್ಕೃತಿ ಏನಿತ್ತು, ನಮ್ಮ ಮಗು ತೊಟ್ಟಲಿಂದ ಬೆಳವಣಿಗೆ ಆಗ್ತಾಯಿತ್ತು. ಆ ಎಲ್ಲ ಬೆಳವಣಿಗೆಗಳು ನಮ್ಮ ಸಂಸ್ಕೃತಿ ಪರಂಪರೆ ಹೋಗೋದ್ರಿಂದ ನಿಂತು ಹೋಗಿದೆ. ಅದನ್ನು ನಮ್ಮ ಸಂಪಗಾಮಿ ನಾರಾಯಣ್ ಕಲಾಲ್ ಅವರು ಇದನ್ನು ಬೆಳೆಸ್ತಕ್ಕಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಲಘಟಗಿಯ ಸಾಹುಕಾರ ಅವರು ಒಳ್ಳೆಯ ಕಲೆಯನ್ನು ತಲೆ ತಲಾಂತರಿತ ಮಾಡ್ಕೊತ ಬಂದಿದ್ದು, ಅದನ್ನು ಬೆಳೆಸುವಂಥ ಕೆಲಸ ನೆರವೇರ್ತಾ ಇದೆ. ಈ ಸಂಸ್ಕೃತಿ ಬೆಳಿಬೇಕು. ನಮ್ಮ ಮಕ್ಕಳು ಪ್ಲಾಸ್ಟಿಕ್ ಇದರಲ್ಲಿ ಬೆಳೀತಾ ಇದ್ದಾರೆ. ಇವತ್ತು ನಮ್ಮ ಕಲೆಯನ್ನು ಸುತ್ತುಕಡದ ಕಲೆ ಪರಂಪರೆ ಇದೆ. ಅದನ್ನೆಲ್ಲ ನೋಡಿದ ಮಗುವಿಗೆ ಆನಂದ ಮತ್ತು ಒಳ್ಳೆಯ ಬೆಳವಣಿಗೆ ಆಗಲಿ ಕಾರಣೀಕರ್ತರಾಗ್ತದೆ. ಅಂಬರೀಷ್ ಅವರ ಕಡೆ ಆಸೆ ಇತ್ತು ಏನಂತಂದರೆ ಯಶ್ ದಂಪತಿಗಳಿಗೆ ಒಂದು ತೊಟ್ಟಿಲು ಕೊಡಬೇಕು ಅಂತೇಳಿ, ಅದು ಇವತ್ತೇನಂದ್ರೆ ತಮ್ಮ ಮಠದಿಂದ ಪೂರ್ತಿ ಆಗ್ತಾ ಇರೋದು. ಇದನ್ನು ಅಂಬರೀಷ್ ಅವರ ಕನಸು ಏನಿದೆ ಅದು ಒಳ್ಳೆಯ ಕನಸು. ಕಾರಣ ಏನಂತಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಸಂಬಂಧವನ್ನು ಬೆಳೆಸ್ತಕ್ಕಂಥ ಈ ಕಾರ್ಯ ಮಾಡೋದ್ರ ಮುಖಾಂತರ ನೆರವೇರಿದೆ. ಬಹುಶಃ ಅಂಬರೀಷ್ ಅವರ ಕನಸು ಇದಾಗಿತ್ತು ಅಂತ ಅನ್ನಿಸ್ತದೆ. ಯಶ್ ದಂಪತಿಗಳ ಏನು ಹೆಣ್ಮಗು ಹುಟ್ಟಿದೆ, ಅದಕ್ಕೆ ಈ ರಾಣಿ ಚೆನ್ನಮ್ಮ ನೆನಲಿಂದ ಈ ತೊಟ್ಟಿಲು ಹೋಗ್ತಾ ಇದೆ.
ಆ ಮಗುವಿನ ಬಹುಶಃ ರಾಣಿ ಚೆನ್ನಮ್ಮ ಹಾಗೆ ವೀರ ಶೂರವ ಮತ್ತು ದೇಶಾಭಿಮಾನ ಬೆಳೀಲಿ, ಬಹುಶಃ ಉಜ್ವಲ ಆಗಲಿ ಅಂತ ಹೇಳಿ. ಜೋ ಜೋ